ಬಾಗಲಕೋಟೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಯಾವ ರೀತಿ ಅಂದರೆ ಪ್ರೈವೇಟ್ ಕಂಪ್ನಿಗಳು ಬಂದು PSL, ಗರಿಮಾ, ಸಮೃದ್ಧಿ ಜೀವನ್ ಈ ಥರ ಪ್ರೈವೇಟ್ ಕಂಪ್ನಿಗಳು ಬಂದು ದುಡ್ಡು ಹಾಕೊಂಡು ಹೋಗಿದ್ದಾವೆ. 10 ವರ್ಷ ಆಯ್ತು ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಈಗ ಪಾರ್ಲಿಮೆಂಟಲ್ಲಿ 2019ರಲ್ಲಿ ಒಂದು ಕಾನೂನಾಗಿದೆ, ಗ್ರಾಹಕರಿಗೆ ನ್ಯಾಯ ಕೊಡಬೇಕು, ಅವರಿಗೆ 2 ರಿಂದ 3 ಪಟ್ಟು ಹಣ ಕೊಡ್ಬೇಕಂತ. ನಾವು ಸತತ 2 ವರ್ಷದಿಂದ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದ್ದೀವಿ. ಸಾಹೇಬರಿಗೆ ಮನವಿನೂ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಯಾವುದೇ ರೀತಿ ಉತ್ತರ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಇಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆದರೆ ಈ ತಿಂಗಳಲ್ಲಿ ಮೈಕ್ರೋ ಫೈನಾನ್ಸ್ ಒಂದು ವಿಷಯ ಎತ್ತಿದ್ದಕ್ಕೆ ಸಡನ್ನಾಗಿ ಸರ್ಕಾರ ಕೈಗೆತ್ಕೋತು. ಆದರೆ ನಮ್ಮದು 10 ವರ್ಷ ಆಯಿತು, ಯಾರೂ ಕೈಗೆತ್ಕೋತಾ ಇಲ್ಲ. ನೆನಪಿರಲಿ ಮಾಧ್ಯಮ ಮಿತ್ರರಿಗೆ, ಕರ್ನಾಟಕ ರಾಜ್ಯದಲ್ಲಿ 2.5 ಕೋಟಿ ಜನ ನೊಂದವರಿದ್ದಾರೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಲಕ್ಷ ಜನ ನೊಂದವರಿದ್ದಾರೆ. ಇವರೆಲ್ಲರೂ ಇದರಲ್ಲಿ ಸುಮಾರು ಕರ್ನಾಟಕದಲ್ಲಿ 50,000 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈಗಾಗಲೇ. ಈ ಅಭಿಯಾನವನ್ನು ಪವರ್ ಟಿವಿ 5 ವರ್ಷಗಳ ಹಿಂದೆ ಹಾವೇರಿಯಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ. ಸಮೃದ್ಧಿ ಜೀವನದ ಏನು ಅಷ್ಟು ಜನ ವಂಚನೆಗೊಳಗಾಗಿದ್ರು ಅವರನ್ನೆಲ್ಲ ಒಟ್ಟಾಕಿ ಒಂದು ಗೌರ್ಮೆಂಟ್ಗೆ ಆಗಲೂ ನಾವು ಮನವಿ ಮಾಡಿದ್ವಿ. ಪವರ್ ಟಿವಿ ಇದನ್ನು ಮಾಡಿತ್ತು. PSCL ಕಂಪನಿ ಆಗಲಿ, ಸಮೃದ್ಧಿ ಜೀವನ ಆಗಲಿ, ಲಕ್ಷಾಂತರ ಜನ ಅಮಾಯಕರನ್ನು ವಂಚಿಸಿ ನಿಮಗೆ ಅಷ್ಟು ರೇಟಲ್ಲಿ ಬಡ್ಡಿ ಕೊಡ್ತೀವಿ, ಡಬಲ್ ಮಾಡ್ತೀವಿ, ಟ್ರಿಬಲ್ ಮಾಡ್ತೀವಿ ಅಂಥ ಅಮಾಯಕರಿಗೆ ಇನ್ನೂ ಸರ್ಕಾರ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿದೆ ಅಂತ ಹೇಳ್ತಾರೆ. ಏನಂತೀವಿ? ಇಲ್ಲಿವರೆಗೆ ಇವರು ಮೋಸ ಹೋಗೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಹುಟ್ಕೊಂಡಿದ್ದಾರೆ. ಈ ನಡುವೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಅದನ್ನು ಅವರು ಮನವಿನೂ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅವ್ರ ಮನೆ ತೆಗೆದುಕೊಳ್ತೀನಿ, ಸರ್ಕಾರ ಗಮನ ತಂದು ಆ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ದುಡ್ಡು ಬರ್ತೈತೆ ಅಂತೇಳಿ ಯಾರನ್ನೂ ಕೇಳಾದ ಓದೋದು ಕೊಡ್ತೀರಿ. ಈಗ ಮೋಸವಾದ ಕೂಡಲೇ ಇಲ್ಲಿ ಬರ್ತೀರಿ, ಅದು ಸಂಸ್ಥೆ ಸರಿ ಐತೋ ಇಲ್ಲೋ ನೀವೆಲ್ಲ ಓದ್ದವ್ರು ತಿಳ್ಕೊಬೇಕಲ್ಲ. ಪವರ್ ಟಿವಿ ಅಂಥ ಕಂಪ್ನಿಗಳ ಬಗ್ಗೆ ನೀವು ಗಮನ ಹರಿಸ್ಬೇಕಲ್ಲ. ನೀವು ಮನವಿ ಕೊಡೋದಲ್ಲ, ಚೀಟಿಂದ ಹೋಗಕ್ಕಿಂತ ಮುಂಚೆ ನೀನು ಗಮನ ಹರಿಸ್ಬೇಕಲ್ಲ. ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೂವರೆಗೂ ಅಬ್ಸರ್ವ್ ಮಾಡಿದಂತೆ ನೀವೆಲ್ಲರೂ ನಮ್ಮ ತಂದೆ ತಾಯಿಗಳು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಯಾವ ಕ್ವಶನನ್ನು ಅವರಿಗೆ ಪ್ರಶ್ನೆ ಮಾಡಲಿಲ್ಲ. ಬರೇ ನಿಮ್ಮ ಉದ್ಯೋಗಕ್ಕೆ ತಕ್ಕಂತೆ ಪ್ರಶ್ನೆ ಮಾಡಿದ್ದೀರಿ. ನಿಮ್ಮ ಇಂದಿನ ನಾಗರಿಕರೇ ಮುಂದಿನ ಪ್ರಜೆಗಳು. ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಎಲ್ಲರಿಗೂ ಆರೋಗ್ಯ ತಪ್ಪುದು ಒಂದು ದಿನ ಬಂದೇ ಬರುತ್ತೆ. ಪ್ರತಿಯೊಬ್ಬರು ರೈತನ ಮಕ್ಕಳು ಇರ್ತಾರೆ, ಬಡ ಜನಾಂಗದಿಂದ ಬಂದಿರ್ತಾರೆ. ಎಲ್ಲರಿಗೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗುವಷ್ಟು ಹಣದ ವ್ಯವಸ್ಥೆ ಇಲ್ಲ. ಇವಾಗಲೂ ಕೂಡ ಬಾಗಲಕೋಟೆಯಲ್ಲಿ ಹೈಯರ್ ಲ್ಯಾಬ್ರೋಟ್ರೀಸ್ ಇಲ್ಲ. ಬಾಗಲಕೋಟೆ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಹೈಯರ್ ಲ್ಯಾಬ್ರೋಟ್ರೀಸ್ ಅವೈಲೇಬಲ್ ಇಲ್ಲ. ನಾನು ಗಮನಿಸಿದಂತೆ CT ಸ್ಕ್ಯಾನ್, MRI ಎಲ್ಲವೂ ಕೂಡ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಆದರೂ ಕೂಡ ಎಲ್ಲ ವ್ಯವಸ್ಥೆಗಳು ಇನ್ನೂವರೆಗೆ ಆದರೂ ಬಂದಿಲ್ಲ. ಮತ್ತು ಡಯಾಲಿಸಿಸ್ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಕೊಡ್ತೀರಾ ಹೇಳಿ? ಮತ್ತೆ ಮೆಡಿಕಲ್ ಕಾಲೇಜ್ ಓಪನಿಂಗ್ ಮಾಡಕ್ಕೆ ಫಂಡ್ ನೀವು ರೆಡಿ ಮಾಡ್ತಿರೋ ಇಲ್ಲೋ? ಪ್ರೈವೇಟ್ ಅವರದ್ದು ಜಾಸ್ತಿ ಇದೆ, ಗವರ್ಮೆಂಟ್ ಅಲ್ಲಿ ಅಂತ ಫೆಸಿಲಿಟಿಗಳು ಇಲ್ಲ ಅಂತ. ಒಬ್ಬ ಸ್ಟೂಡೆಂಟ್ ಆಗಿ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಇಷ್ಟು ವರ್ಷಗಳಾದರೂ ಸಿಕ್ಕಿಲ್ಲಲ್ಲ ಅಂತಕ್ಕಂಥ ಕೊರಗಕ್ಕೆ ಕಾಡ್ತಾ ಇದೆ. ಅದನ್ನು ಮಾಡಬೇಕಾದಂಥ ಕೆಲಸ ಇದೆ. ಒಂದು ವಿದಿನ 5-6 ತಿಂಗಳಲ್ಲಿ ಅವು ಏನು ಹೇಳಿದ್ದಾರೆ ಅದನ್ನು ತಂದು ಇಡ್ಸಕ್ಕಂಥ ಕೆಲಸ ನಾನು ಮಾಡ್ತೇನೆ.